ಪ್ರಥಮ ಇವತ್ತಿನ ದಿವಸ 2 ಫೆಬ್ರವರಿ 2024 ವಿಶ್ವಗುರು ಬಸವಣ್ಣವರ ಕರ್ಮಭೂಮಿಯಲ್ಲಿ ನಾವು ಇವತ್ತಿನ ದಿವಸ ಪತ್ರಿಕೆಗೋಷ್ಠಿ ಎಲ್ಲ ಪತ್ರಿಕೆ ಬಾಂಧವರಿಗೆ ನಾನು ಸ್ವಾಗತ ಕೋರಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಸವ ಕಲ್ಯಾಣ ಕಾರ್ಯಕರ್ತರಿಗೂ ಕೂಡ ಸ್ವಾಗತ ಕೋರಿ ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಲೈವ್ ಮುಖಾಂತರ ಆಗಲಿ ಮೀಡಿಯಾ ಮುಖಾಂತರ ಆಗಲಿ ವಿಶ್ವಗುರು ಬಸವಣ್ಣವ್ರ ಕರ್ಮಭೂಮಿಯಲ್ಲಿ ಯಾವುದೇ ಜಾತಿ ಪಾತ ವಿಚಾರ ಇಲ್ಲಂತ ಸಮಾನತೆ ಇದ್ದಂಥ ಇಡೀ ಜಗತ್ತಿಗೆ ಸಮಾನತೆ ಸಾಗಿದಂಥ ವಿಶ್ವಗುರು ಬಸವಣ್ಣವ್ರ ಕರ್ಮಭೂಮಿಯಲ್ಲಿ ಬಿ ನಾರಾಯಣರಾವ್ ಒಂದು ಶಾಸಕರಿದ್ದರು. ಇಲ್ಲಿ ಶಾಸಕರಿದ್ದಾಗ ಬಹಳಷ್ಟು ಸ್ಪಂದನೆ ಮಾಡಿದಂಥ ದಿವಂಗತ ಬಿ ನಾರಾಯಣರಾವ್ ಅವರಿಗೆ ಇವತ್ತಿನ ದಿವಸ ನಾವು ನೆನೆಸಬೇಕಾಗಿದೆ. ಬಸವ ಕಲ್ಯಾಣ ಮಹಾಜನತೆ ಆಗಲಿ ಇಡೀ ಕಲ್ಯಾಣ ಕರ್ನಾಟಕ ಯಾವುದೇ ಲೀಡರ್ಸ್ ಇರಲಿ ಇಡೀ ಕರ್ನಾಟಕ ತುಂಬ ಅವ್ರ ಅಭಿಮಾನಿ ಆಗಲಿ ಅವರಿಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಲೀಡರ್ಸ್ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ JDS ಇರಲಿ ಯಾವುದೇ ಪಕ್ಷದಾಗೂ ಕೂಡ ಕೆಲಸ ಮಾಡಿದವರಿರಲಿ ಅವರು ಬಿ ನಾರಾಯಣರಾವ್ ಒಂದು ಒಳ್ಳೆಯ ಸಂಬಂಧ ಎಲ್ಲ ಪಕ್ಷದವ್ರ ಜೊತೆಯಲ್ಲಿ ಅಭಿವೃದ್ಧಿ ಪರ ಇತ್ತು. ಈಗಿನ ಕಾಲದಾಗ ಎಲ್ಲರೂ ಶಾಸಕರು ಆಗ್ತಿದ್ದಾಗ ಎಲ್ಲೋ ಶಾಸಕರಾಗಿ ಜನರಿಗೆ ಯೂಸ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾಗ ಚುನಾವಣೆ ಬಂದಾಗ ಮಾತ್ರ ಕಾಲು ಬೀಳಬೇಕು, ದುಡ್ಡಿನ ಆಸೆ ಹೆಚ್ಚಬೇಕು, ನಾ ಅಭಿವೃದ್ಧಿ ಮಾಡ್ತೀನಿ ಅಂತ ಭಾಷಣ ಮಾಡಬೇಕು. ಇಂಥ ಸಾಕಷ್ಟು ರಾಜ್ಯದಾಗ ಶಾಸಕರು ಆಗಿದಾಗ ಆದಾಗ ಒಂದು ನಾವು ನೆನೆಸ್ಬೇಕಾಗ್ತದೆ. ಬಸವ ಕಲ್ಯಾಣ ಭೂಮಿದಾಗ ನಾನು ಕೂಡ ಜನರ ಆಶೀರ್ವಾದದಿಂದ ಸುಮಾರು 25ನೇ ವಯಸ್ಸಿನಲ್ಲಿ ಬಸವ ಕಲ್ಯಾಣ ಜನ ನನಗೆ ಬಸವ ಕಲ್ಯಾಣ ಭೂಮಿದಾಗ ಗೆಲ್ಲಿಸಿ ಒಂದು ಇತಿಹಾಸ ಸೃಷ್ಟಿ ಮಾಡಿ ಕೊಟ್ಟಿದಂಥ ಬಸವೇಶ್ವರ ಭೂಮಿದಾಗ ಎಂದು ಮಗಿಲಕ್ಕಾಗಲ್ಲ. ನಾವು ಇವತ್ತು ಬಿ ನಾರಾಯಣಗೌರಿಗೆ ನೆನೆಸ್ಕೊತಾ ಅವ್ರ ಧರ್ಮಪತ್ನಿ ಆಗಿದಂಥ ಮಾಲಾ ಬಿ ನಾರಾಯಣರಾವ್ ಸಾಕಷ್ಟು ಸಲ ನಾವೆಲ್ಲ ನೋಡಿದೆವು. ಅವರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿದಾಗ ಎಲ್ಲೋ ಒಂದು ಕಡೆ ಪಾಪ ಅವರು MLA ಆಗಿಲ್ಲ, ಆಗ್ಬೇಕಂತ ಆಸೆ ಇಟ್ಕೊಂಡು 2023ದಾಗೂ ಕೂಡ ಸಾಕಷ್ಟು ಸೇವಾ ಮಾಡ್ಬೇಕಂತ ಜನರ ಮಧ್ಯದಲ್ಲಿ ಕೆಲಸ ಮಾಡ್ಕೊತಾ ಬಂದರು. ಬರ್ತಾನೂ ಇದ್ದಾಗ ನಾರಾಯಣರಾವ್ ಇವತ್ತಿನ ದಿವಸ ನಾವು ಯಾಕೆ ನೆನೆಸ್ತಾ ಇದ್ದೇವೆ ಅಂದ್ರೆ ಅವಾಗ ಎಲ್ಲೇ ಹೋದಾಗ ನಮ್ಮ ಕಾರ್ಯಕರ್ತರು ಯಾವುದೇ ಸಮಾಜದಿರಲಿ ಯಾವುದೇ ಪಾರ್ಟಿದಿರಲಿ ಒಳ್ಳೆ ರೀತಿಯಿಂದ ಅವ್ರದ್ದು ಕಷ್ಟ ಆಗ್ತಿ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡೋಂಥ MLA ಅವ್ರಿಗೆ ನಾವು ಕಳ್ಕೊಂಡಿದ್ದೆವು. ಸಾಕಷ್ಟು ಜನ ಮಾತಾಡ್ತಾರೆ ನಾರಾಯಣರಾವ್ ಬಗೆದಾಗ. ಇವತ್ತು ನಾವೆಲ್ಲವೂ ನಮ್ಮದೊಂದು ಆರ್ಗನೈಸೇಷನ್ ಬಸವ ಕಲ್ಯಾಣ ವಾಯ್ಸ್ ದೊಡ್ಡ ಪ್ರಮಾಣದಾಗ ಲಾಂಚ್ ಮಾಡ್ತಾ ಇದ್ದೆವು. ಅದಕ್ಕಿಂತ ಮುಂಚೆ ಒಂದು ನಾರಾಯಣರಾವ್ ಸ್ಮಾರಕ ಮೂರ್ತಿ ಹಿಸ್ಟ್ರಿ ಅವ್ರದ್ದೊಂದು ಇತಿಹಾಸ ಒಳ್ಳೆಯ ರೀತಿಯಿಂದ ಬುಕ್ದಾಗೂ ಕೂಡ ಪ್ರಿಂಟ್ ಆಗಬೇಕು. ಮತ್ತೊಂದು ಮೂರ್ತಿ ಅವ್ರದ್ದು ಬಸವ ಕಲ್ಯಾಣದಾಗ ಒಳ್ಳೆಯ ರೀತಿಯಿಂದ ಅವ್ರಿಗೆ ಜನ ನೆನೆಸ್ಕೋತಾ ಅವ್ರ ಆದರ್ಶ ಪಡೆಯೋಂಥ ಕೆಲಸ ಮಾಡಿದಾಗ ಅದಕ್ಕೆ ನಾವೆಲ್ಲ ಸೇರಿ ಯಾವುದೇ ಪಕ್ಷಪಾತ ಇಲ್ಲ. ನಾವು ಮತ್ತೊಂದು ದಿವಸ ಕಮಿಟಿ ಮಾಡಬೇಕಂತ ನಾವು ವಿಚಾರದಾಗಿದ್ದೆವು. ಒಂದು 100 ಜನರದು ಬಸವ ಕಲ್ಯಾಣದಾಗ ಯಾವುದೇ ಪಕ್ಷಪಾತ ಇಲ್ಲದೆ ಜಾತಿ ಇಲ್ಲದೆ ನಾರಾಯಣಗೌಡರದು ಮೂರ್ತಿ ಸ್ಮಾರಕ ಬುಕ್ಕ ಪ್ರಿಂಟ್ ಮಾಡ್ಬೇಕಂತ ನಾವು ಇವತ್ತಿನ ದಿವಸ ಒಂದು ತೀರ್ಮಾನ ತಗೊಂಡಿದ್ದೆವು. ಎಲ್ಲರ ಸಲಹೆ ಅದೇ ರೀತಿ ಅವ್ರ ಧರ್ಮಪತ್ನಿ ಆಗಿದಂಥ ಬಿ ನಾರಾಯಣಗೌಡ ಧರ್ಮಪತ್ನಿ ಆಗಿದಂಥ ಮಾಲಾ ನಾರಾಯಣಗೌಡರಿಗಾಗಲಿ ಅವ್ರ ಚಿರಂಜೀವಿ ಆಗಿದಂಥ ಗೌತಮ್ ನಾರಾಯಣಗೌಡರಿಗಾಗಲಿ ಅವ್ರ ಗುರು ಅಂತಂದು ಮಾತಾಡಿದಂಥ ನಮ್ಮ ರಾಜ್ಯದ ಹಿರಿಯರು ಫೈನಾನ್ಸ್ದಲ್ಲಿ ಭಾಳಷ್ಟು ಒಳ್ಳೆಯ ಇತಿಹಾಸ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರಿಗೂ ಕೂಡ ಭೇಟಿ ಮಾಡಿ ಇದು ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಮುಖಂಡರಿಗೆ ಒಂದು ಕೇಳಿ, ಒಂದು ಅವ್ರ ಅಭಿಮಾನಿಗಳಿಗೆ ಕೇಳಿ ಎಲ್ಲರಿಂದ ತನ ಮನ ಧನ ಎಲ್ಲರಿಂದ ಸರ್ಕಾರ ತಗೊಂಡು ಅದರ ಭೂಮಿ ಪೂಜೆ ಮಾಡಬೇಕು. ನಾವು ಮಾರ್ಚ್ ಬರೋದಾಗಂತ ನಾವು ಒಂದು ಡಿಸೈಡ್ ಮಾಡಿದೆವು. ಅದಕ್ಕೆ ಇವತ್ತಿನ ದಿವಸ ನಾವು ಪ್ರೆಸ್ ಮುಖಾಂತರ ಅವ್ರ ಅಭಿಮಾನಿಗಳಿಗೆ ಅದೇ ರೀತಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯರಿಗೂ ಕೂಡ
ನಾವು ಮನವಿ ಮಾಡ್ತಾ ಇದ್ದೇವೆ. ಕನ್ನಡದಾಗ ಕಾಲೇಜ್ ಇದ್ದಿಲ್ಲ, ಅವಾಗ SS ಸ್ಕೂಬಾ ಕಾಲೇಜ್ ಸ್ಥಾಪನೆ ಮಾಡಿದವರು. ಹಂಗ ಬಿ ನಾರಾಯಣಗೌಡ ಸಾಕಷ್ಟು ಇತಿಹಾಸ ಮಾಡಿದಾಗ, ಸನ್ಮಾನ್ಯ ಬಸವರಾಜ ಪಾಟೀಲ್ ಅಟ್ಟೂರು ಸಾಹೇಬರು ಕೂಡ ಇತಿಹಾಸ ಮಾಡಿದಾಗ, ಬಸವ ಕಲ್ಯಾಣದಾಗ ಮಾಡಿದಂಥ ಕಾಗಟ್ ಅವ್ರದ್ದು ಸಲಹೆ ತಗೊಂಡು ನಾವು ಮಾಡ್ಬೇಕಂತ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇವೆ.